ಧಿಕ್ಕಾರ ರಾಹುಲ್ ಗಾಂಧಿಗೆ ಧಿಕ್ಕಾರ ಧಿಕ್ಕಾರ बोलो भारत माता की जय बोलो भारत माता की जय ಬ್ಯಾನರ್ಜಿಗೆ ಹೇಳಿ ಧಿಕ್ಕಾರ ಧಿಕ್ಕಾರ ಕಲ್ಯಾಣ ಬ್ಯಾನರ್ಜಿಗೆ ಹೇಳಿ ಧಿಕ್ಕಾರ ಧಿಕ್ಕಾರ ಚಟಿ ತಗೋ ಬರೀ ಇವತ್ತು ಭಾರತದ ಸಂಸದೀಯ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಳೆದ 3 ದಿವಸದ ಹಿಂದೆ ಯಾವ ಸದನದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಯಾವ ವಿರೋಧ ಪಕ್ಷದ ವಿಶೇಷವಾಗಿ ಕಾಂಗ್ರೆಸ್ ಮತ್ತು ಟಿಎಂಸಿ ಸದಸ್ಯರು ಇವತ್ತು ಅವ್ರ ನ್ಯಾಯಯುತವಾಗಿ ಅವ್ರ ಬೇಡಿಕೆಗಳನ್ನ ಮಂಡಿಸದೆ ಇವತ್ತು ಸದನವನ್ನ ನಡೆಯಲಿಕ್ಕೆ ಬಿಡುವ ಸಂದರ್ಭದಲ್ಲಿ ಅವರನ್ನ ಇವತ್ತು ಸದನದ ಹೊರಗಡೆ ಅವರನ್ನ ಉಚ್ಚಾಟನೆ ಮಾಡಿದ್ದು, ಇವತ್ತು ಅವರು ಉಚ್ಚಾಟನೆ ಮಾಡಿದಂತ ಸಂದರ್ಭದಲ್ಲಿ ಸದನದ ಹೊರಗಡೆ ಬಂದು ಒಬ್ಬ ಟಿಎಂಸಿ ತೃಣಮೂಲ್ ಕಾಂಗ್ರೆಸ್ನ ಹಿರಿಯ ಸದಸ್ಯನಾದಂತ ಕಲ್ಯಾಣ್ ಬ್ಯಾನರ್ಜಿ ಇವತ್ತಂತ ಒಬ್ಬ ಅನುಭವಿ ಸಂಸದರಾಗಿದ್ದು ಕೂಡ ಇವತ್ತು ಸಂವಿಧಾನದ ಅತ್ಯುನ್ನತ ಹುದ್ದೆಯಾದಂತ ಉಪರಾಷ್ಟ್ರಪತಿಗಳು ಸನ್ಮಾನ್ಯ ಧನಖರ್ಜಿ ಅವರು ಅವರ ಬಗ್ಗೆ ಅತ್ಯಂತ ಅವಹೇಳನಕಾರಿ ಅತ್ಯಂತ ಕೀಳು ಮಟ್ಟದ ಒಂದು ಮಿಮಿಕ್ರಿಯನ್ನ ಮಾಡೋದ್ರ ಮುಖಾಂತರ ಯಾವ ನಮ್ಮ ಸಂಸದೀಯ ವ್ಯವಸ್ಥೆಯಲ್ಲಿ ಒಬ್ಬ ರೈತ ಕುಟುಂಬದಿಂದ ಬಂದಂತ ಧನಖರ್ಜಿ ಅವರು, ಒಬ್ಬ ಅತ್ಯಂತ ಪ್ರಭಾವಿ ಸಮುದಾಯದಿಂದ ಬಂದಂತ ಜಾಟ್ ಸಮುದಾಯದಿಂದ ಬಂದಂತ ಧನಖರ್ಜಿ ಅವರ ಬಗ್ಗೆ ಬಹಳ ಅವಹೇಳನಕಾರಿ ಇವತ್ತಿನ ದಿವಸ ಅವರ ಬಗ್ಗೆ ಮಿಮಿಕ್ರಿ ಮಾಡಿದಂತ ಸಂದರ್ಭ. ಆ ಸಂದರ್ಭವನ್ನ ನಮ್ಮ ಕಾಂಗ್ರೆಸ್ನ ಪರಮೋಚ್ಚ ನಾಯಕನಾದಂತ ರಾಹುಲ್ ಗಾಂಧಿ ಅದನ್ನ ವಿಡಿಯೋನ ಮಾಡಿ ಇವತ್ತು ದೇಶಾದ್ಯಂತ ಅದನ್ನ ವೈರಲ್ ಮಾಡಿದ್ದು, ಇದು ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವು ಖಂಡಿಸ್ತೀವಿ. ಬಹಳ ಉಗ್ರ ಶಬ್ದಗಳಲ್ಲಿ ನಾವು ಇದನ್ನು ಖಂಡಿಸ್ತೀವಿ. ಇಂಥ ಒಂದು ಕೃತ್ಯ ಇವತ್ತು ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಶೋಭೆ ತರಂತದಲ್ಲ. ಇವತ್ತು ನಾವೆಲ್ಲರೂ ಭಾರತೀಯ ನಾಗರಿಕರು ನಾವು ನಮ್ಮ ದೇಶದ ಸಂವಿಧಾನದ ಅತ್ಯುನ್ನತ ಸ್ಥಾನವಾದಂತ ಉಪರಾಷ್ಟ್ರಪತಿಗಳಿಗೆ ನಾವು ಗೌರವ ಕೊಡುವಂತ ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಇಂಥ ಸಂದರ್ಭದಲ್ಲಿ ಈ ಘಟನೆಯನ್ನ ನಾವು ಖಂಡಿಸ್ತಾ